ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಇವತ್ತಿನ ಲಂಚ್ ಏನು ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ, ಅಂದರೆ ಮಸಾಲೆ ಪೌಡರ್ ಮಾಡಿದ್ದೆ ಅಲ್ವಾ, ಆ ಮಸಾಲೆ ಪೌಡರಿಂದ ನೀವು ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡ್ತೀರಾ, ಅದರ ರೆಸಿಪಿ ಪ್ಲೀಸ್ ಶೇರ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ, ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ಆದ್ದರಿಂದ ಆ ಸಾಂಬಾರ್ ರೆಸಿಪಿನ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಶುರು ಮಾಡ್ತೀನಿ. ಏನಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮು ನಿಮಗೆ ಸಾಂಬಾರ್ ಪೌಡರ್ ಮಾಡಿಸ್ಕೊಬಂದಿದ್ದು ಮಾತ್ರ ತೋರಿಸಿದ್ದೆ. ಅದನ್ನು ಹೇಗೆ ಒಂದು ಡಬ್ಬದಲ್ಲಿ ಹೇಗೆ ತುಂಬಿಟ್ಟಿದ್ದೀವಿ ನಾವು, ಮತ್ತು ಅದು ಎಷ್ಟಾಗಿದೆ ಅನ್ನೋದು ತೋರಿಸಿರಲಿಲ್ಲ. ಸೊ ಅದ್ರ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಇವತ್ತು ಆ ರೆಸಿಪಿನ ಶೇರ್ ಮಾಡ್ತೀನಿ. ಮತ್ತು ನಾನು ಹೇಗೆ ಖಾರದ ಪುಡಿನ ತುಂಬಿ ಇಟ್ಟಿದ್ದೀನಿ, ಅಂದರೆ ಎಷ್ಟು ಡಬ್ಬದಲ್ಲಿ ಕ್ವಾಂಟಿಟಿ ಬಂದಿದೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು, ಈ ಥರ ಒಂದು ಬಾಕ್ಸಲ್ಲಿ ನಾನು ಪುಡಿನ ಫುಲ್ಲು ತುಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಅದನ್ನೇನು ಮಾಡ್ತೀನಿ, ಯಾವಾಗಲೂ ಅದನ್ನು ಕೈ ಆಡ್ತಾ ಇರಬಾರ್ದು. ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟು, ಅಂದರೆ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಚಿಕ್ಕ ಬಾಕ್ಸಲ್ಲಿ ಮತ್ತೆ ತುಂಬಿಟ್ಟಿದ್ದೀನಿ ಕೂಡ. ನೋಡ್ಬೋದು, ಆ್ಯಕ್ಚುಲಿ ಇದು ಉಪ್ಪಿನಕಾಯಿ ಡಬ್ಬ. ಉಪ್ಪಿನಕಾಯಿ ಖಾಲಿ ಆದಮೇಲೆ ಡಬ್ಬ ಬಿಸಾಡ್ಲಿಕ್ಕಾಗಲ್ಲ. ಸೊ ಈ ಥರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಪುಡಿನ ನಾನು ತುಂಬಿಸಿಟ್ಟಿದ್ದೀನಿ. ಇದು ಖಾಲಿ ಆಗ್ತಾ ಇದ್ದಾಗೆ ಮತ್ತೆ ಇದರಲ್ಲಿ ತುಂಬಿಸ್ಕೊತೀನಿ. ಅದು ಹಾಗಾಗಿ ಯೂಸ್ ಮಾಡಲಿಕ್ಕೆ ಕರೆಕ್ಟ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಮತ್ತು ಬೇಳೆನ ಫಸ್ಟ್ಗೆ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಹೇಗೆ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಇವತ್ತಿನ ತಿಂಡಿ ಏನು ರೆಡಿ ಮಾಡಿದೆ ಅಂತ ಹೇಳಿದ್ರೆ, ಸೋಯಾ ರೈಸ್ ಬಾತ್ ಮಾಡಿದ್ವಿ ಮತ್ತು ಪುಳಿಯೋಗರೆ ಮಾಡಿದ್ವಿ ಇವತ್ತಿನ ಟಿಫನ್ಗೆ. ಮತ್ತು ಇಡ್ಲಿ, ದೋಸೆ, ವಡೆ ಅದೆಲ್ಲ ನಾರ್ಮಲಾಗಿ ಇದ್ದೇ ಇತ್ತು. ಇವಾಗ ಮಧ್ಯಾಹ್ನ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾನು ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೇನು ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅಂದರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮೂಲಂಗಿ, ಕ್ಯಾರೆಟ್, ಬೀನ್ಸು, ಗೆಡ್ಡೆಕೋಸು, ಮತ್ತು ಒಂದು 3 ಆಲೂಗೆಡ್ಡೆ ಮತ್ತು 2 ನುಗ್ಗೆಕಾಯಿ. ಅಂದರೆ ಟೋಟಲ್ ಇದು ಒಂದು 1.5 kg ತರಕಾರಿ ಇದೆ ಅಂತಲೇ ಹೇಳ್ಬೋದು. ಈ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ನಾನು ಸಣ್ಣದಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ. ಅದಕ್ಕೆ ನಾನು ಒಂದು 4 ಈರುಳ್ಳಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಿಪ್ಪೆನ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹೆಚ್ಚಬೇಕು. ಮತ್ತು ಟೊಮೊಟೊನು ಕೂಡ ಅಷ್ಟೇ. ಈ 5 ಟೊಮೊಟೊ ತಗೊಂಡಿದ್ದೀನಿ. ನಿಮಗೆ ಅದು ಸಣ್ಣದಾಗಿ ಅನಿಸ್ತಾ ಇರ್ಬೋದು, ದಪ್ಪ ಟೊಮೊಟೊ ಇದು, ಹುಳಿ ಟೊಮೊಟೊ ಮತ್ತು ಇದು. ಆದ್ದರಿಂದ ಈ ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ಸಣ್ಣದಾಗಿ ಇವಾಗ ಹೆಚ್ಚಿಟ್ಕೊಳ್ತೀನಿ. ಸೊ ನಾನು ಯಾವ ರೀತಿ ಈರುಳ್ಳಿನ ಕಟ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತಿದ್ದೀನಿ ನಿಮಗೆ. ಈ ಈರುಳ್ಳಿನ ಸ್ವಲ್ಪ ಅಂದರೆ ಒಗ್ಗರಣೆಗೆ ಕೊಡೋದು ಇದು ಈರುಳ್ಳಿ. ಆದ್ದರಿಂದ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿ ಟೆಕ್ನಿಕಲಿ ಈರುಳ್ಳಿ ಕಟ್ ಮಾಡೋದು. ಸೊ ನಿಮಗೂ ಕೂಡ ಅದನ್ನ ತೋರಿಸ್ಬೇಕು ಈ ಕ್ಲಿಪ್ಪಿಂಗ್ ಅಂತ ಅನಿಸ್ತು, ಆದ್ರಿಂದ ತೋರಿಸ್ತಾ ಇರೋದು. ಯೂಶಲಿ ಈರುಳ್ಳಿ ಅಂತ ಎಲ್ಲ ಹೇಳಿದ್ರೆ ಮನೆಯಲ್ಲಿ ಹೌಸ್ ವೈಫ್ಸ್ ಆಗಿರೋರು 2 ಭಾಗ ಕಟ್ ಮಾಡ್ತಾರೆ, ಅದನ್ನ ರೌಂಡ್ ಆಗಿ ಕಟ್ ಮಾಡ್ತಾರೆ. ಈ ಥರ ಸಾಮಾನ್ಯವಾಗಿ ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ. ಸೊ ಹೊಸದಾಗಿ ಅಡುಗೆ ಮಾಡ್ತಿರೋರು, ಕಲಿತಿರೋರಿಗೆ ಇದು ಈಸಿ ಆಗತ್ತೆ ಈ ಥರ ಕಟ್ ಮಾಡಲಿಕ್ಕೆ ಅಂತ ಅದನ್ನ ಸುಮ್ಮನೆ ಹಾಗೆ ತೋರಿಸ್ತಾ ಇರೋದು ಅಷ್ಟೇನೆ. ಇದು ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇರೋದು. ಮತ್ತು ಟೊಮೊಟೊನು ಕೂಡ ಅಷ್ಟೇನೆ, ಅದನ್ನು ಸಣ್ಣದಾಗಿ, ಅಂದರೆ ತುಂಬ ಸಣ್ಣದಾಗಲ್ಲ, ಮೀಡಿಯಮ್ ನೋಡ್ಬೋದು. ನಾನು ತೋರಿಸ್ತೀನಿ ಅದನ್ನು ಕಟ್ ಮಾಡಲಿಕ್ಕೆ ತೊಗೊಳ್ತಾ ಇದ್ದೀನಿ. ಈ ಥರ ಅದು ಏನು ಬರುತ್ತೆ ತೊಟ್ಟಿನ ಭಾಗ ಅದನ್ನು ತೆಗಿತಾ ಇದ್ದೀನಿ. ನೋಡ್ಬೋದು, ಅದನ್ನು ತೆಗೆದ್ಬಿಟ್ಟು ನಾನು ಅರ್ಧ ಪೀಸಸ್ ಮಾಡಿಟ್ಕೊಂಡು, ಈಸಿ ಅಂತ ಹೇಳಿದ್ರೆ ನನಗೆ ಚಾಕುನಲ್ಲಿ ಟೊಮೊಟೊ ಕಟ್ ಮಾಡೋದಕ್ಕೆ ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ. ನನಗೆ ಈ ಚಾಪರ್ ಕಟ್ಟರ್ ನನಗೆ ತುಂಬ ಮುಖ್ಯ. ನಾನು ಇದರಿಂದ ಇದು ತುಂಬ ಅವಶ್ಯಕತೆ ನನಗೆ ಇದೆ. ಮತ್ತು ನನ್ನ ಕೆಲಸ ತುಂಬ ಈಸಿ ಮಾಡುತ್ತೆ ಈ ಚಾಪರ್ ಕಟ್ಟರ್ ನನಗೆ. ಸೊ ನಾನು ಇದರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಬೇಗ ಆಗಿಬಿಡತ್ತೆ ಟೊಮೊಟೊ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬೇಗ ಕಟ್ ಮಾಡ್ತಾ ಇದ್ದೀನಿ ಅದನ್ನು ಅಂತ ಹೇಳ್ಬಿಟ್ಟು. ಸೊ ಟೊಮೊಟೊನು ಕೂಡ ನಾನು ಹೀಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಹೇಳಿರೋ ಹಾಗೆ ಇದನ್ನು ಕೂಡ ಒಗ್ಗರಣೆಗೆ ಅಂತಲೇ ಕಟ್ ಮಾಡ್ತಾ ಇರೋದು.
ಇವಾಗ ಕರ್ಬೇವು ಸೊಪ್ಪನ್ನು ಕೂಡ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಶುಂಠಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜ್ತಾ ಇದ್ದೀನಿ. ಇದು ಒಗ್ಗರಣೆ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ತಿಂದಲೇ ಇರೋರು ಅವ್ರು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ನೀವು ಯೂಸ್ ಮಾಡದೇ ಇದ್ರೂ ಕೂಡ ಇದು ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ತಿನ್ನೋರು ಇದನ್ನು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅಂತ ಅಷ್ಟೇ. ಸೊ ಇವಾಗ ನೋಡ್ಬೋದು ನಾನು ಒಂದು ಕಾಯಿ ತುರಿ, ಅಂದರೆ ಒಂದು ಕಾಯಿ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಕಾಯಿನ ನಾನು ತುರಿದ್ಬಿಟ್ಟು ಜಾರ್ಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ. ಅದಕ್ಕೆ 1 ಬೌಲಷ್ಟು ಹುರ್ಗಡ್ಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಏನಂತ ಹೇಳಿದ್ರೆ ಇದಕ್ಕೆ ಅದು ನಾವು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀವಲ್ವಾ, ಸೊ ಅದ್ರ ಈ ಥರ ಹಿಂಗೆ ಕಾಯಿ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ರುಬ್ಲಿಕ್ಕೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಹಸಿ ಶುಂಠಿ ಹಾಕ್ಬಾರ್ದು, ರುಬ್ಲಿಕ್ಕೆ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ ಸಾಂಬಾರ್ದು. ಸೊ ಶುಂಠಿನ ಜಜ್ಜಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ರುಬ್ಬಿದ್ರೂ ಆಗತ್ತೆ, ಜಜ್ಜಿ ಹಾಕಿದ್ರೂ ಆಗತ್ತೆ. ಇವಾಗ ನೋಡ್ಬೋದು ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊ 2 ದಪ್ಪ ಟೊಮೊಟೊ ಕೂಡ ಅರ್ಧ ಕಟ್ ಮಾಡಿಬಿಟ್ಟು ಪೀಸಸ್ ಮಾಡಿ ಇವಾಗ ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ. ಅದು ಹೆಚ್ಚಿಟ್ಕೊಂಡಿರೋದು ಒಗ್ಗರಣೆಗೆ, ಇದು ರುಬ್ಲಿಕ್ಕೆ ಹಾಕ್ತಾ ಇರೋದು. ಇವಾಗ ನಾನು ಸಾಂಬಾರ್ ಪೌಡರ್ ಏನು ತೋರಿಸಿದ್ದೆ, ಅಂದರೆ ನಾವು ಹೋಟೆಲಲ್ಲಿ ಮಾಡಿದ್ದು ಮಸಾಲ ಸಾಂಬಾರ್ ಪೌಡರ್, ಅದನ್ನು ಹಾಕ್ಬಿಟ್ಟು 4 to 5 ಟೇಬಲ್ ಸ್ಪೂನ್ ಅನ್ಸುತ್ತೆ, ದೊಡ್ಡ ಸ್ಪೂನೇ ಅದು. ಅದರಲ್ಲಿ ನಾನು ಪೌಡರ್ನ ಹಾಕ್ಬಿಟ್ಟು ಮಸಾಲ ಪೌಡರ್ನ ಪೇಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಇವಾಗ ಪೇಸ್ಟ್ ನೋಡಿ ಈ ಥರ ಆಗಿದೆ. ಇವಾಗ ಇದಿಷ್ಟು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಸ್ಟಾರ್ಟಿಂಗ್ ಯಾವಾಗಲೂ ಹೀಗೇನೆ, ಫಸ್ಟ್ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ಈ ರೀತಿ ಪಟಪಟ ಅಂತ ಹೇಳ್ಬಿಟ್ಟು, ಅಂದರೆ ಎಲ್ಲ ರೆಡಿ ಆಗಿಬಿಟ್ಟಿದ್ರೆ ಬೇಗ ಒಗ್ಗರಣೆ ಹಾಕ್ಕೊಂಡು ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇವಾಗ ನೋಡ್ಬೋದು ನಾನು ಒಂದು ದೇಕ್ಸ ಪಾತ್ರೆ ಅಂತ ಏನು ಹೇಳ್ತಾರೆ ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಅದನ್ನು ಹಾಕಿ, ಈ ಏನೇ ಜಜ್ಜಿಟ್ಕೊಂಡಿದೆ ಈರುಳ್ಳಿ ಮತ್ತು ಇದೆಲ್ಲ ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಆಗುತ್ತೆ, ಯಾಕೆಂದರೆ ಅದು ಜೋರು ಉರಿ ಇರುತ್ತೆ ಅಲ್ವಾ, ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಸೊ ಬೇಗ ಒಂದೇ ಥರ ಫ್ರೈ ಆಗುತ್ತೆ, ಒಂದೇ ಲೆವೆಲ್ಗೆ ಅಂತ. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಈ ರೀತಿ ಹುರಿತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಿದ್ದೀರಾ, ನನಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ತೋರಿಸಿ ಮ್ಯಾಮ್, ತುಂಬ ದೊಡ್ಡ ಕ್ವಾಂಟಿಟಿ ಆಯಿತು ಹೋಟೆಲ್ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು. ನಾನು ತುಂಬ ವ್ಲಾಗ್ಗಳಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಏನಂತ ಹೇಳಿದ್ರೆ, ನಾನು ಮನೆ ಆದರೆ ಕಮ್ಮಿ ಕ್ವಾಂಟಿಟಿನಲ್ಲಿ ತೋರಿಸ್ಬೋದು, ಇದು ಹೋಟೆಲ್, ನಾನು ಹೇಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ತೋರ್ಸೋಕ್ಕಾಗತ್ತೆ? ನೀವು ಏನಂತ ಹೇಳಿದ್ರೆ, ಇವಾಗ ನಾನು ಹೇಳಿದ್ದೀನಿ, ಇವಾಗ ಇಷ್ಟು ತರಕಾರಿ ತಗೊಳ್ಳೋದನ್ನ ಸ್ವಲ್ಪ ತರಕಾರಿ ತಗೊಳ್ಳಿ, 4 ಈರುಳ್ಳಿ ತಗೊಂಡಿದ್ರೆ ನೀವು 1 ಈರುಳ್ಳಿ ತಗೊಳ್ಳಿ, ನಾನು 6 ಟೊಮೊಟೊ ತಗೊಂಡಿದ್ರೆ ನೀವು 2 ಟೊಮೊಟೊ ತಗೊಳ್ಳಿ, ಈ ಥರ ನೀವು ಮಾಡ್ಬೋದು. ಸೊ ಈಸಿ ಇರತ್ತೆ. ನೀವು ಯಾಕೆ ಪ್ರತಿಯೊಂದು ಸರಿನೂ ಈ ಥರ ಕೇಳ್ತೀರಾ ಕಮೆಂಟ್ಸ್ನಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನೋಡ್ಬೋದು, ನಾನು ಇವಾಗ ತರಕಾರಿ ಕೂಡ ಎಣ್ಣೆನಲ್ಲಿ ಹುರಿತಾ ಇದ್ದೀನಿ. ಅಂದರೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್, ತುಂಬ ಉರಿಬಾರ್ದು, ಗೋಲ್ಡನ್ ಬ್ರೌನ್ ಅದಕ್ಕಿಂತ ಜಾಸ್ತಿ ಉರಿಬಾರ್ದು, ಸ್ವಲ್ಪ ಲೈಟಾಗಿ ಹುರಿತಿದ್ದಾಗೆ ನಾನು ತರಕಾರಿನೂ ಕೂಡ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಅದ್ರ ಜೊತೆಗೆ ಅರಿಶಿನೂ ಕೂಡ ಆ್ಯಡ್ ಮಾಡಿಬಿಟ್ಟು ಹಾಗೆ ಹುರಿತಾ ಇದ್ದೀನಿ. ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ಬೇಕು, ಅಂದರೆ ಆ ತರಕಾರಿ ಎಲ್ಲ ಎಣ್ಣೆನಲ್ಲಿ ಸ್ವಲ್ಪ ಬೆಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನೋಡ್ಬೋದು, ಇವಾಗ ನಾನು ತರಕಾರಿನೆಲ್ಲ ತಿರುತ್ತಾ ಇದ್ದೀನಿ. ದೊಡ್ಡ ಸ್ಟವ್ ಆಗಿರೋದ್ರಿಂದ ತಿರುತ್ತಾ ಆ ಕಡೆ ಈ ಕಡೆ ಬೀಳೋದು ಸಹಜ. ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಟೊಮೊಟೊನೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಹಾಗೆ ತಿರುಗ್ಬಿಟ್ಟು, ಹಾಗೆ ಟೊಮೊಟೊ ಆ ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಟೊಮೊಟೊ ಜೊತೆಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಉಪ್ಪನ್ನ ಆ್ಯಡ್ ಮಾಡಬೇಕು, ಆವಾಗ ಬೇಗ ಟೊಮೊಟೊ ಬೇಯುತ್ತೆ, ಜೊತೆಯಲ್ಲಿ ಆ ತರಕಾರಿಗೂ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಇದು ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ. ಇನ್ನೊಂದೇನಂತ ಹೇಳಿದ್ರೆ, ನೀವು ಬೇಕಿದ್ರೆ ಬೇಳೆ ಜೊತೆಗೆ
ತರಕಾರಿನೂ ಕೂಡ ಬೇಯಿಸ್ಕೋಬಹುದು, ಅಂದ್ರೆ ಬೇಳೆ ಜೊತೆಗೆ ತರಕಾರಿನೂ ಹಾಕ್ಬಿಟ್ಟು ವಿಜಿಲ್ ಹೊಡ್ಸ್ಕೋಬಹುದು. ಸೊ ನಾನು ಈ ತರಕಾರಿ ತುಂಬಾ ಜಾಸ್ತಿ ಇದ್ದಿದ್ರಿಂದ ಬೇಳೆ ತರಕಾರಿ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ಗೆ ಹಾಕಿಲ್ಲ. ಮತ್ತೆ ಕ್ಯಾರೆಟ್ ಮತ್ತೆ ಈ ನುಗ್ಗೆಕಾಯಿ ಹಾಕಿರೋದ್ರಿಂದ ಇದು ಕುಕ್ಕರ್ಗೆ ಹಾಕಿದ್ರೆ ಬೆಂದೋಗ್ಬಿಡುತ್ತೆ ಬೇಗ. ಸೊ ಅದಕ್ಕೋಸ್ಕರ ನಾನು ಈ ತರ ಪಾತ್ರೆಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾ ಇರೋದು. ಸೊ ಇನ್ನೊಂದು ಟೈಮ್ ಏನಾದ್ರು ನನಗೆ ಆ ಥರ ಏನಾದ್ರು ಅಂದ್ರೆ ಟೈಮ್ ಇದ್ರೆ ಆ ಥರ ಏನಾದ್ರು ನಾನು ಮಾಡೋಕ್ಕೆ ಅಂದ್ರೆ ಕುಕ್ಕರ್ನಲ್ಲಿ ಮಾಡಿ ತೋರ್ಸೋಕೆ ನನಗೆ ಟೈಮ್ ಇತ್ತು ಅಂತಂದ್ರೆ ಖಂಡಿತ ಆ ಥರನೂ ಇನ್ನೊಂದ್ಸರಿ ನಾನು ತೋರಿಸ್ತೀನಿ. ಇವಾಗೆಲ್ಲ ಕೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಕುಕ್ಕರ್ನಲ್ಲೂ ಹೇಗೆ ಮಾಡ್ಬೋದು ತರಕಾರಿ ಸಾಂಬಾರು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನೀವು ಅವಾಗ ಕಂಪೇರ್ ಮಾಡ್ಲಿಕ್ಕೆ ಒಂದು ಕಮೆಂಟ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಅಂದರೆ ಈ ರೀತಿ ಚೆನ್ನಾಗಿತ್ತಾ ಕುಕ್ಕರ್ನಲ್ಲಿ ಮಾಡಿ ಚೆನ್ನಾಗಿರುತ್ತಾ ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು. ಸೊ ನೋಡ್ಬೋದು ಅದಾಲೆ ಟೊಮೊಟೊ ಬೇಯ್ತಾ ಇದೆ. ಇವಾಗ ಅದೇ ಹಾಗೆ ಲಿಡ್ ಕ್ಲೋಸ್ ಮಾಡಿ ತೆಗೆದು ಆ ಥರ ಆಗ್ತಾನೇ ಇರುತ್ತೆ. ತುಂಬ ಸ್ವಲ್ಪ ದೊಡ್ಡ ಅಡುಗೆ ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ಎಣ್ಣೆನಲ್ಲಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಅಂದರೆ ಅರ್ಧಂಬರ್ಧ ಬೆಂದಿದೆ. ಇವಾಗ ನಾನು ಅದೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಒಂದು ಏನು ನಾನು ಮೆನ್ಷನ್ ಮಾಡಬೇಕು ಅಂತ ಹೇಳಬೇಕು. ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ಸೊ ನನಗೆ ಬೇರೆ ಹೋಟೆಲ್ಗಳಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ನಮ್ಮ ಹೋಟೆಲ್ನಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವ ರೀತಿ ಮಾಡ್ತೀವಿ ನಮ್ಮ ಹೋಟೆಲ್ ಸ್ಟೈಲ್ ಅಂದರೆ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತೀವಿ ಅನ್ನೋದನ್ನ ನಾವು ತೋರಿಸ್ತಾ ಇರೋದು ಅಷ್ಟೇ. ನಾನು ಬೇರೆ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ನಾನು ಕಾಪಿ ಕೂಡ ಮಾಡಿಲ್ಲ. ಮತ್ತು ನನಗೆ ಅವ್ರು ಆ ಥರ ಸ್ಟೈಲಲ್ಲಿ ಮಾಡಬೇಕು ಅನ್ನೋದು ಕೂಡ ನನಗಿಲ್ಲ. ನನಗೆ ಈ ರೀತಿ ಮಾಡಿದ್ರೆ ಟೇಸ್ಟ್ ಇದೆ, ಇದು ನನ್ನ ಸ್ವಂತ ಏನಂತ ಹೇಳ್ತಾರೆ, ನನ್ನ ಸ್ವಂತ ಬುದ್ಧಿಯಿಂದ ಇದನ್ನ ಕಲಿತು ನಾನು ಇದನ್ನ ಮಾಡ್ತಾ ಇರೋದು. ಮತ್ತು ನಿಮಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಸೊ ಅದರಿಂದ ಈ ರೀತಿ ಇರಲ್ಲ ಹೋಟೆಲ್ ಸಾಂಬಾರು ಅದೆಲ್ಲ ಏನು ಯಾರು ಕಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. ಸೊ ನೋಡ್ತಿರ್ಬೋದು ನಾನು ಆ ಮಸಾಲೆನ ಹಾಕಿದ್ದೀನಿ. ಯಾವಾಗಲೂ ಅಷ್ಟೇ ತರಕಾರಿ ಸಾಂಬಾರಿಗೆ ಫಸ್ಟ್ ಮಸಾಲೆ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಬೆಂದ ಮೇಲೆ ಆ ಲಾಸ್ಟಿಗೆ ಬೇಳೆನ ಆ್ಯಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಫಸ್ಟಿಗೆ ನೀವು ಬೇಳೆನ ಆ್ಯಡ್ ಮಾಡ್ತು ಅಂತಂದರೆ ತಳ ಹಿಡಿಯತ್ತೆ, ಅದಕ್ಕೋಸ್ಕರ. ಸೊ ನೋಡಿದ್ರಲ್ಲ ನಾನು ಇವಾಗ ಆ ಮಸಾಲೆನ ಹಾಕ್ಬಿಟ್ಟು ಪಕ್ಕದಲ್ಲಿ ಬಿಸಿನೀರು ಇಟ್ಟಿದ್ದೆ, ಅದು ರೈಸ್ಗೆ ಇಟ್ಟಿದ್ದೆ ನಾನು ಬಿಸಿನೀರು. ಸೊ ಆ ಬಿಸಿನೀರೇನೇ ನಾನು ಒಟ್ಟಿಗೆ ಜೊತೆಗೆ ಅಂದರೆ ಸಾಂಬಾರು ಬೇಗ ಆಗಬೇಕಾಗಿದ್ರಿಂದ ಸಾಂಬಾರ್ಗೂ ಕೂಡ ಅದೇ ನೀರು ತಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ನೀರು ಇಟ್ಟಿದ್ದೆ. ಅನ್ನದ ನೀರು ಜೊತೆಗೆ ಜಾಸ್ತಿ ನೀರು ಇಟ್ಟಿದ್ದೆ. ಅದೇ ನೀರನ್ನೇ ನಾನು ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಸೊ ಇದಕ್ಕೆ ಹಾಕಿದೆ. ನೋಡಿ ಬೇಗ ಕೂಡ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ತರಕಾರಿನೂ ಕೂಡ ಬೇಗ ಬೇಯುತ್ತೆ, ಸಾಂಬಾರು ಕೂಡ ಬೇಗ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ತರಕಾರಿ ಆಲ್ಮೋಸ್ಟ್ ಆಲಿ ಒಂದು ಮುಕ್ಕಾಲು ಭಾಗ ಬೆಂದ್ಬಿಟ್ಟಿದೆ ಫ್ರೆಂಡ್ಸ್ ಇದು ತರಕಾರಿ ಎಲ್ಲ. ಮತ್ತು ಸಾಂಬಾರು ಕೂಡ ಅಷ್ಟೇ ತುಂಬ ಟೇಸ್ಟಿ ಆಗಿತ್ತು. ಆದಷ್ಟು ತರಕಾರಿ ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಮೀಡಿಯಮ್ ಸ್ಟೇಜಲ್ಲಿ ಮಾಡಿದೆ, ಯಾಕಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಮತ್ತು ನಾನು ಹೆಸರುಬೇಳೆ ಹಾಕಿರೋದ್ರಿಂದ ಒಂದು ಮೀಡಿಯಮ್ ಸ್ಟೇಜಲ್ಲಿ ಸಾಂಬಾರು ಮಾಡಿದೆ. ಆಮೇಲೆ ತಣ್ಣಗಾಗ್ತಾ ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಸಾಂಬಾರು. ಮತ್ತು ಸಾಂಬಾರು ಕೂಡ ಫುಲ್ ಖಾಲಿ ಆಗ್ಬಿಡ್ತು ನನಗೆ ನೈಟ್ಗೆ ಮನೆಗೆ ಊಟಕ್ಕೂ ಕೂಡ ಸಾಂಬಾರು ಇರಲಿಲ್ಲ. ಲಾಸ್ಟಿಗೆ ನೈಟ್ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಮಾಡ್ಕೊಂಡು ಮನೆಗೆ ತಗೊಬಂದೆ. ಸೊ ಆ ರೀತಿ ಆಯಿತು. ಇವಾಗ ನೋಡ್ತಾ ಇರ್ಬೋದು ನಾನು ಬೇಳೆನೂ ಕೂಡ ಬೇಯಿಸಿಟ್ಕೊಂಡು ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡಿ ಇಟ್ಟಿದ್ದೆ, ಬಿಸಿ ಹಾಕ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದೆ. ಇವಾಗ ಇದು ಫುಲ್ ಆಗ್ಬಿಟ್ಟಿದೆ, ಪಾತ್ರೆ ಫುಲ್ ಆಗಿದೆ ಸಾಂಬಾರು. ಅಥವಾ ಚೆನ್ನಾಗಿ ಕುದೀತಾ ಇದೆ ಸಾಂಬಾರೆಲ್ಲ. ಲಾಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗಿತ್ತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು. ನೀವು ಯಾರಾದರೂ ನಮ್ಮ ಸಾಂಬಾರ್ ಪೌಡರ್ ಟ್ರೈ ಮಾಡಿಲ್ಲ ಅಂತಂದರೆ ನಿಮಗೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಆ ಪೌಡರ್ನ ಮಾಡಿಸಿ
ಇಟ್ಕೊಂಡು ನೀವು ಕಮ್ಮಿ ಕ್ವಾಂಟಿಟಿನಲ್ಲಿ ನೀವು ಟ್ರೈ ಮಾಡ್ಬೋದು ಈ ಸಾಂಬಾರ್ನ. ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ನಾನು ಇದಕ್ಕೆ ಗರಂ ಮಸಾಲ ಎಲ್ಲ ಏನು ಆಡ್ ಮಾಡಿಲ್ಲ. ನಿಮ್ಗೆ ಏನಾದ್ರೂ ಗರಂ ಮಸಾಲ ಬೇಕು ಅಂತ ಅನ್ಸಿದ್ರೆ ಆಡ್ ಮಾಡ್ಬೋದು. ಸೊ ನಾನು ಏನಕ್ಕೆ ಆಡ್ ಮಾಡಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಸಾಂಬಾರ್ ಪೌಡರ್ ನಲ್ಲಿ ಚಕ್ಕೆ ಲವಂಗ ಹಾಕಿ ಪೌಡರ್ ಮಾಡಿಸಿರೋದ್ರಿಂದ ನಾನು ಇದಕ್ಕೆ ಆಡ್ ಮಾಡಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಎಲ್ರು ಕೇಳ್ತಾ ಇದ್ದ ತರಕಾರಿ ಸಾಂಬಾರ್ ಇವತ್ತು ನಿಮ್ಗೆ ತೋರಿಸಿದೀನಿ. ಅಂದ್ರೆ ನಮ್ಮ ಹೋಟೆಲ್ ತರಕಾರಿ ಸಾಂಬಾರ್ ಯಾವ ರೀತಿ ಮಾಡಿದೀವಿ ಅನ್ನೋ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.